ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ಬ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇವತ್ತಿನ ವ್ಲಾಗ್ ಅನ್ನು ಶುರು ಮಾಡ್ತಿರುವುದು ನಮ್ಮ ಕಂಪನಿಯಿಂದ. 10:30 ಗಂಟೆ ಆಗ್ತಾ ಬಂತು. ಎಲ್ಲರೂ ರಜೆಯಲ್ಲಿದ್ದಾರೆ. ರಾಗನ್ ಒಬ್ಬರೇ ಇರೋದು. ಒಂದು ಕಡೆಯಿಂದ ಅಕ್ಕಿ ರವೆ ಆಗ್ತಾ ಉಂಟು, ಇನ್ನೊಂದು ಕಡೆಯಲ್ಲಿ ನಮ್ಮ ತೆಂಗಿನೆಣ್ಣೆ ಪ್ಯಾಕ್ ಆಗ್ತಾ ಉಂಟು, ಇನ್ನೊಂದು ಕಡೆಯಲ್ಲಿ ಬಿಲ್ ಕಟ್ತಾ ಇದ್ದಾರೆ. ಎಲ್ಲ ಒಟ್ಟೊಟ್ಟಿಗೆ ನಡೀತಾ ಉಂಟು ಅಲ್ಲಿ ಒಳಗಡೆ. ಸೊ ನಾನು ಈಗ ನಮ್ಮ ಐರಾವತನ ಜೊತೆ ಕುತ್ಕೊಂಡಿದ್ದೇನೆ. ವಿಷಯ ಏನಪ್ಪ ಅಂತ ಹೇಳಿದರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲದಿದ್ರೆ ಎಂತಾದ್ರೂ ಒಂದು ಚಾನಲ್ಗೆ ಜೀವ ಕೊಡಿ ಮಾರೆ. ವಿಡಿಯೋ ನೋಡ್ತೀರಾ? ಓಕೆ, ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಇಲ್ಲದೊಂದು ಲೈಕ್ ಆದರೆ ಕೊಡಿ, ಎಂತಾದ್ರೂ ಒಂದು ಮಾಡಿ. ಯಾಕಂತ ಹೇಳಿದರೆ, ನಾನು ಈಗ ಮುಂಚೆ ನಮ್ಮ ವ್ಲಾಗ್ ಯಾವ ಥರ ಇತ್ತು ಅಂತಂದರೆ, ಡೈಲಿ ವ್ಲಾಗ್ ಬರ್ತಾ ಇತ್ತು. ಸಂಜೆ 5 ಗಂಟೆಗೆ ಕರೆಕ್ಟಾಗಿ ವ್ಲಾಗ್ ಬರ್ತಿತ್ತು. ಬಟ್ ಈಗ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗಿದೆ. ಆರ್ಡ್ರ್ಗಳು ಜಾಸ್ತಿ ಬರ್ತಾ ಉಂಟು. ಆರ್ಡ್ರ್ಗಳು ಜಾಸ್ತಿ ಬಂದಾಗೆ ಇಲ್ಲಿ ಬಿಡುವಾಗ ಲೇಟ್ ಆಗ್ತದೆ. ಆ ಥರ ಎಲ್ಲ ಇರುವಾಗ ಒಮ್ಮೊಮ್ಮೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ತಿಂಗಳಲ್ಲಿ ಮುಂಚೆ 30 ದಿನದಲ್ಲಿ 30 ವೀಡಿಯೋ ಬರ್ತಿದ್ದದ್ದು, ಈಗ ತಿಂಗಳಲ್ಲಿ 25 ವೀಡಿಯೋ ಆದರೆ ಬರ್ತದಲ್ಲ. ಸೊ ಈ ಕಳೆದ ಒಂದು ತಿಂಗಳಿಂದ ನಮ್ಮ ಚಾನಲ್ ಡೆಡ್ ಥರ ಆಗಿದೆ. ವ್ಯೂಸ್ ಬರ್ತದೆ, ವ್ಯೂಸ್ ಸಹ ಬರೋದೆಂತ 100-200 ವ್ಯೂಸ್ ಬರ್ತದೆ. ಆದರೂ ಕೂಡ ನನ್ನ ಶ್ರಮ ನಾನು ಬಿಡ್ತಾ ಇಲ್ಲ. ಬಟ್ ನೀವು ಸಪೋರ್ಟ್ ಮಾಡಬೇಕು ಅದಕ್ಕೆ. ಬೇರೆ ಎಂತ ಹೇಳೋದು ನಾನು, ನಾನು ಶ್ರಮ ಹಾಕಿದ್ದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಲೈನಿನ ಮಧ್ಯೆ ನಿಮಗೆ ಗೊತ್ತಾಗೋದಿಲ್ಲ ಯಾವ ಥರ ಅಂತ ಹೇಳಿದರೆ, ಈ ಲೈನ್ ಇರ್ತದೆ, ಇಷ್ಟು ದೊಡ್ಡ ಲೈನೆಲ್ಲ ಇರ್ತದೆ. ಅದರ ಮಧ್ಯೆ ನಾನು ಈ ಕ್ಯಾಮರಾ ಇಟ್ಕೊಂಡು ಮೊದಲೇ ಪ್ರೆಷರ್ ಇರ್ತದೆ. ಮಧ್ಯಾಹ್ನ ಬಿಟ್ಟಾದ್ಮೇಲೆ ನಮಗೆ ಪ್ರೆಷರ್ ಇರ್ತದೆ. ಇಷ್ಟು ಗಂಟೆಗೆ ರೀಚ್ ಮಾಡಬೇಕು, ಅದು ಇದು ಅಂತ ಇರ್ತದೆ. ಅದರೊಟ್ಟಿಗೆ ಐಟಮ್ ಇದು ನೋಡ್ಕೊಳ್ಬೇಕು, ಅದರೊಟ್ಟಿಗೆ ಬಿಲ್ ನೋಡ್ಕೊಳ್ಬೇಕು, ಕ್ಯಾಶ್ ಇದ್ದು ವಹಿವಾಟು ನೋಡಿಕೊಳ್ಬೇಕು, ಎಲ್ಲ ನೋಡ್ಕೊಳ್ಬೇಕು. ಅದರೊಟ್ಟಿಗೆ ನಮ್ಮ ಜೀವನದ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತಾಪಪಡಿಸುವಾಗ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲ ಎಂತಾದ್ರೂ ಒಂದು ಸಪೋರ್ಟ್ ಆದರೆ ಮಾಡಿ. ಸಪೋರ್ಟ್ ಒಳ್ಳೆ ಸಿಗ್ತಾ ಉಂಟು ನಿಮಗೆ, ಯಾವತ್ತು ಸದಾ ಚಿರಋಣಿಯಾಗಿರ್ತೇನೆ. ಆದರೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇರೋದು. ನಿಮ್ಮ ಹತ್ರ ಕೈ ಮುಗಿದು ವಿನಂತಿ ಮಾಡಿಕೊಳ್ಳುತ್ತಿರೋದು ಅಷ್ಟೇ. ಫೈನಲಿ ನಮ್ಮ ಗಾಡಿಯೆಲ್ಲ ಲೋಡ್ ಆಗಿ ಆಯಿತು. ಬಿಲ್ ಬುಕ್ ತೆಕ್ಕೊಂಡು ಬಂದಾಯಿತು, ಮತ್ತು ಚಾರ್ಜ್ ಹಾಕಿದ್ದೆ ಇಷ್ಟೊತ್ತು. ಅದಕ್ಕೆ ವೀಡಿಯೋ ಮಾಡಲಿಲ್ಲ. ಯಾಕಂತೇಳಿದರೆ ವ್ಲಾಗ್ ಮಾಡಲಿಕ್ಕೆ ಚಾರ್ಜ್ ಬೇಕಲ್ಲ, ಅದಕ್ಕೋಸ್ಕರ ಚಾರ್ಜ್ ಹಾಕಿದ್ದೆ. ಬನ್ನಿ ಇಲ್ಲಿಂದ ಈಗ ಹೊರಡುವ. ಕಂಪನಿಯಿಂದ ಬಿಟ್ಟವರು ಈಗ ಕರೆಕ್ಟಾಗಿ ಉಜಿರೆ ಸಿಟಿ ರೀಚ್ ಆಯಿತು. ಇಲ್ಲಿ ಈ ಥರ ಯಾಕೆ ಉಂಟಂತ ಹೇಳಿದರೆ, ಉಜಿರೆ ಬ್ರಹ್ಮ ಕಲಶೋತ್ಸವ ನಡೀತಾ ಉಂಟು, ಅದಕ್ಕೋಸ್ಕರ. ಸೊ ಹಾಗಾಗಿ ಬರುವವರೆಲ್ಲ ಬನ್ನಿ. ನೀವು ಹೋಗಲಿಲ್ಲ ರಾಗಣ್ಣ? ಯಾಕೆ? ಯಾವಾಗ ಹೋಗೋದು? ಅವರು ಸಂಡೇ ಹೋಗ್ತಾರಂತೆ. ನೀವು ಕೂಡ ಫ್ರೀ ಇದ್ದರೆ ಬನ್ನಿ. ವಿಜೃಂಭಣೆಯಿಂದ ಸಾಕ್ತಾ ಉಂಟು. ಇಲ್ಲಿ ನೋಡಿ ಯಾವ ಥರ ಫುಲ್ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಮತ್ತು ಬ್ರಿಜೇಶ್ ಚೌಟ ಅವರು ಬರ್ತಾ ಇದ್ದಾರೆ, ಮತ್ತು ವೀರೇಂದ್ರ ಹೆಗ್ಡೆ ಅವರು ಬರ್ತಾ ಇದ್ದಾರಂತೆ. ನಾನು ಪೋಸ್ಟರಲ್ಲಿ ನೋಡಿದ ಪ್ರಕಾರ ಬರ್ತಾ ಇದ್ದಾರೆ ಅಂತೆ. ಸೊ ಬನ್ನಿ, ನಾವು ಇಲ್ಲಿಂದ ಹೊರಡುವ. ಬಟ್ ಒಮ್ಮೆ ವಿಸಿಟ್ ಹಾಕಿಬಿಡಿ, ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಎಲ್ಲಿ ನೋಡಿದ್ರು ಪೋಸ್ಟರ್. ಅಲ್ಲಿಂದ ಶುರುವಾಗಿದೆ. ನಿಮ್ಮ ಬೈಪಾಡಿ ರೋಡಲ್ಲಿ ಅಂತ ಕೇಳೋದೇ ಬೇಡ, ಫುಲ್ಲು ಹಾಕಿದ್ದಾರೆ. ಮತ್ತು ನಮ್ಮ ಕಂಪನಿದು ಕೂಡ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ, ಅದು ಎಲ್ಲಿ ಅಂತ ಗೊತ್ತಿಲ್ಲ ನನಗೆ. ಸೊ ಬನ್ನಿ, ಇಲ್ಲಿಂದ ಸೀದಾ ನಮ್ಮ ಲೈನ್ ಮುಂದುವರಿಸುವ ನಾವು. ಕರೆಕ್ಟಾಗಿ ನಿಡಿಗಳ ಹತ್ರ ಇದ್ದೇನೆ. ಇದು ನಮ್ಮ ಹೊಸ ರೋಡ್ ಈಗ ಮಾಡಿದ್ದು. ಬಟ್ ಇದು ಹಳೆ ರೋಡ್ ನೋಡಿ, ಆ ಕಡೆಯಿಂದ ಹಳೆ ರೋಡ್ ಹೋಗಿದೆ. ಇಲ್ಲದಿದ್ದರೆ ಈ ಕಡೆಯಿಂದ ಹೋಗಿ ಸುತ್ತಾಡಿಕೊಂಡು ಅಲ್ಲಿಗೆ ರೀಚ್ ಆಗ್ತಿತ್ತು. ಬಟ್ ಈಗ ಸ್ಟ್ರೈಟ್ ಕೊಟ್ಟಿದ್ದಾರೆ ರೋಡು. ಹೋಗ್ಲಿಕ್ಕೆ ಸಹ ಖುಷಿ ಆಗ್ತದೆ, ಮತ್ತು ಕಿಲೋಮೀಟ್ರ್ ಕೂಡ ಉಳಿತದೆ. ಇದೊಂದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದರೆ ಮತ್ತೆ ಕೇಳೋದು ಬೇಡ. ಚಾರ್ಮಾಡಿಗೆ ಹೇಗೆ ಹೋಗಿ ಮುಟ್ತೇವೆ ಅಂತ ಗೊತ್ತಾಗೋದಿಲ್ಲ. ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅದು ಹಳೆ ರೋಡು. ಅಲ್ಲಿ JCB ನಿಂತಿದೆಯಲ್ಲ, ಅಲ್ಲಿಂದ ಹಳೆ ರೋಡು. ಆ ಕಡೆಯಿಂದ ಇದು ಹಳೆ ರೋಡ್ ನೋಡಿ. ಇದು ಸುತ್ತಾಡಿಕೊಂಡು ಬರಬೇಕಿತ್ತು ನಾವು ಮೊದಲು. ಈಗ ತೊಂದರೆ ಇಲ್ಲ, ಅಡ್ಡಿ ಇಲ್ಲ. ಒಂದೇ ರೋಡು, ಸ್ಟ್ರೈಟ್ ರೋಡಲ್ಲಿ ಆರಾಮ್ಸೆ ಹೋಗೋದು. ಸೋಮನ್ ತಡ್ಕ ಹತ್ರ ಇದೆ ನೋಡಿ ಯಾವ ಥರ ರೋಡ್ ಆಗಿದೆ ಅಂತೇಳಿ. ಸ್ಟೇರಿಂಗಿಂದ ಕೈ ತೆಗ್ದಿದ್ದೀನಿ, ಅದರಷ್ಟಕ್ಕೆ ಹೋಗ್ತಾ ಉಂಟು.
ಸ್ಟ್ರೈಟ್ ರೋಡ್ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಕರ್ವ್ ಉಂಟು ಅಷ್ಟೇ. ಹಿಂದ್ಗಡೆ ಒಂದು ಪ್ಲೇಸಲ್ಲಿ ನೋಡ್ಬೋದು, 1 ಕಿಲೋಮೀಟ್ರ್ ಸ್ಟ್ರೈಟ್ ಕೊಟ್ಟಿದ್ದಾರೆ. ಕೈ ಕಾಲು ಎಲ್ಲ ಬಿಟ್ಟು ಹೋಗ್ಬೋದು ಅಲ್ಲ ರಾಗಣ್ಣ? ಇದು ಹೊಸ ಡಾಮ್. ಇಲ್ಲಿ ಕರೆಕ್ಟ್ ಇತ್ತು ಮಾರೆ, ಅದರ ಮೇಲೆ ಮತ್ತೊಮ್ಮೆ ಹಾಕಿದ್ದಾರೆ ಇನ್ನೊಂದು ಕೋಟು, ಯಾಕಂತ ಗೊತ್ತಿಲ್ಲ. ಕರೆಕ್ಟಾಗಿ ಸೋಮಂತಡ್ಕದಲ್ಲಿದ್ದೇವೆ ಈಗ. ಸೋಮಂತಡ್ಕದಲ್ಲಿ ಕೂಡ ಅದೇ ಪದ್ಧತಿ ನಡೀತಾ ಉಂಟು ನೋಡಿ. ಇದು ಹಳೆ ರೋಡು, ಬಟ್ ಇಲ್ಲಿ ಹೊಸ ರೋಡ್ ಆಗ್ತಾ ಉಂಟು. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನು ಇಲ್ಲಿಂದ ಸೀದಾ ಹೋಗೋದು. ಇದು ಇಲ್ಲದಿದ್ದರೆ ಇಲ್ಲಿಂದ ಸುತ್ತ ಹಾಕಿಕೊಂಡು ಹೋಗಬೇಕು. ಇಲ್ಲಿ ಹೀಗೆ ಒಂದು ರೌಂಡ್ ಹೊಡ್ಕೊಂಡು ಹೋಗಬೇಕು. ಬಟ್ ಇಲ್ಲಿಂದ ಹೋದರೆ ಎಷ್ಟು ಹತ್ತಿರ ಅಂತ ನನಗೆ ಈಗ ನೋಡುವಾಗಲೇ ಗೊತ್ತಾಗ್ತದೆ ಇಲ್ಲಿ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ, ಯಾರಾದರೂ ಊರು ಬಿಟ್ಟು ದುಡಿತಾ ಇದ್ದರೆ ಅಥವಾ ಗಲ್ಫ್ ದೇಶದಲ್ಲಿ ಎಲ್ಲ ಇದ್ದರೆ ಅವರು 1 ವರ್ಷ ಬಂದು ಇಲ್ಲಿಗೆ ಬರುವಾಗ, ಅವರ ಊರಿಗೆ ಬರುವಾಗ ಅವರಿಗೆ ಯಾವ ಊರು ಎಂತಂತ ಗೊತ್ತಾಗಲಿಕ್ಕಿಲ್ಲ. ಸಡನ್ನಾಗಿ ಆ ಥರ ಚೇಂಜ್ ಆಗ್ತಾ ಉಂಟು ನೋಡಿ. ಮೊದಲು ರೋಡು ಇಲ್ಲಿಂದ ಹೀಗೆ ಹೋಗಿ ಅಲ್ಲಿಂದ ಸುತ್ತಾಡಿಕೊಂಡು ಬರ್ತಾ ಇದ್ವಿ. ಈಗ ಶಾರ್ಟ್ ಕಟ್, ಫುಲ್ಲು ಶಾರ್ಟ್ ಕಟ್. ರಾಗಣ್ಣ ಎಂತ ಅನಿಸ್ತದೆ ಇದರ ಬಗ್ಗೆ ನಿಮಗೆ? ಚೆಂದ ಆಗಲಿಲ್ವಲ್ಲ? ಬೇಗ ಕಿಲೋಮೀಟ್ರ್ ಉಳಿತದೆ ಅಂತ, ಅದೊಂದು ಪುಣ್ಯ. ಇಲ್ಲಿ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಬಾಕಿ ಉಳಿದಿದೆ ಬಿಟ್ಟರೆ ಮುಂದೆಲ್ಲ ಒಳ್ಳೆಯದುಂಟು ರೋಡು. ಮುಂಚೆ ಹೇಗಿತ್ತು ಅಂತ ಹೇಳಿದರೆ, ಚಾರ್ಮಾಡಿ ಸೋಮಂತಡ್ಕದಿಂದ ಚಾರ್ಮಾಡಿ ತನಕ ಹೋಗುವಾಗ ಸೊಂಟ ಮುರಿತಿತ್ತು, ಆ ಥರ ಆಗ್ತಾಯಿತ್ತು. ಬಟ್ ಈಗ ಇಲ್ಲಿ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಆದರೆ ಒಂದೇ ಸ್ಟ್ರೆಚ್ಚಲ್ಲಿ ಹೋಗ್ಬೋದು. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಉಂಟು. ಆ್ಯಕ್ಚುಲಿ ರೋಡ್ ಮೇಲೆಯಿಂದ ಕೊಡ್ತಾರೆ ಅಂತ ಕಾಣ್ತದೆ ನನಗೆ. ನಿಸರ್ಗ ಹೋಟೆಲ್ ಹತ್ರ ಬಂದು ನಮ್ಮ ಗಾಡಿಯನ್ನು ಸೈಡ್ಗೆ ಹಾಕಿದ್ದೇನೆ. ಇದು ನಮ್ಮ ಆ್ಯಕ್ಚುಲಿ ಫಸ್ಟ್ ಪಾಯಿಂಟ್. ಇಲ್ಲಿ ಒಂದು ಪಾಯಿಂಟ್ ಉಂಟು, ಮತ್ತು ಅಲ್ಲಿ ಗಣೇಶ್ ಚಾರ್ಮಾಡಿ ಅಂತ ಅಲ್ಲಿ ಒಂದು ಹೋಟೆಲ್ ಉಂಟು. ಮತ್ತು ಅಲ್ಲಿ ಒಳಗಡೆ ಅಲ್ಲಿ ಒಂದು ರಿಕ್ಷಾ ಕಾಣಿಸ್ತಿದೆಯಲ್ಲ ನಿಮಗೆ, ಅದರ ಒಳಗಡೆ ಒಂದು ರೈಟ್ ಸೈಡಿಗೆ ಒಂದು ರೋಡ್ ಹೋಗಿದೆ, ಅಲ್ಲಿ ಒಂದು ಅಂಗಡಿ ಉಂಟು. ಅಲ್ಲಿಗೆ ಇಳಿಸಿ ಇಲ್ಲಿ 3 ಪಾಯಿಂಟ್ ಇರೋದು. 3 ಪಾಯಿಂಟ್ ಇಳಿಸಿ ಮತ್ತು ನಮ್ಮ ಪಯಣ ಇದೇ ಬಂದ ದಾರಿಯಲ್ಲೇ ಸಾಗಬೇಕು. ಇಲ್ಲದಿದ್ದರೆ ಅಲ್ಲಿ ಒಂದು ಎದುರುಗಡೆ ಒಂದು ಹೋಟೆಲ್ ಇತ್ತು, ಸೊ ಅವರಿಗೆ ಇವತ್ತು ಆರ್ಡ್ರ್ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಅಲ್ಲೊಂದು ಮತ್ತು ಸ್ಟ್ರೈಟ್ ಬಂದ ದಾರಿಯಲ್ಲೇ ಇಲ್ಲಿ ಈ ಕಡೆಯಿಂದ ಬಂದದ್ದು ನಾವು. ಸೊ ಅದೇ ರೋಡಲ್ಲಿ ಹೋಗಬೇಕು. ರಾಗಣ್ಣ ಇಳಿಸ್ತಾ ಇದ್ದಾರೆ. ಬೇಗ ಬೇಗ ಇಳಿಸಿ ಇಲ್ಲಿಂದ ಹೋಗುವ. ಇದೊಂದು ಕಟ್ಟು, ಇದೊಂದು ಕಟ್ಟು. ಇದೆಷ್ಟು ಕೆ ಜಿದ್ದು ತೊಟ್ಟೆ ರಾಗಣ್ಣ? ಇದೆಷ್ಟು ಕೆ ಜಿದ್ದು? 20 ಕೆ ಜಿದ್ದು ಗಟ್ಟಿ ಬರ್ತದ? ಸುರಿಲಿಕ್ಕಿಲ್ಲ ಅಲ್ಲ ಈಗ ಎತ್ಕೊಂಡೋದು? ಒಂದದು ಆ ಕಟ್ಟು. ಚಾರ್ಮಾಡಿಗೆ ಬಾಯ್ ಹೇಳಿ ಚಾರ್ಮಾಡಿ ಚೆಕ್ ಪೋಸ್ಟ್ ಪಾಸ್ ಮಾಡಿಕೊಂಡು ಹೋಗ್ತಾ ಇರೋದು. ಸೊ ಇಲ್ಲಿ ನೋಡ್ಬೋದು, ಇದು ಚೆಕ್ ಪೋಸ್ಟೇ ಆ್ಯಕ್ಚುಲಿ, ಚಾರ್ಮಾಡಿ ಚೆಕ್ ಪೋಸ್ಟು. ಇಲ್ಲಿ ಒಂದು ಅಂಗಡಿ ಇತ್ತು ಮಾರೆ, ಇವತ್ತು ಅವರು ಆರ್ಡ್ರ್ ಹಾಕಲಿಲ್ಲ. ಈಗ ಹೋಗೋ ದಾರಿಯಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಸಿಗ್ತದೆ. ಅದಾದಮೇಲೆ ಸೀದಾ ಕಕ್ಕಿಂಜೆಯಲ್ಲಿ ಒಂದು 4-5 ಅಂಗಡಿ ಉಂಟು. ಅಲ್ಲಿ ಇಳಿಸಿ ಮತ್ತೆ ನೆರಿಯಕ್ಕೆ ಹೋಗೋದು. ಬನ್ನಿ, ಇಲ್ಲಿಂದ ಫಸ್ಟಿಗೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಪಂಚಶ್ರೀ ಅಂತ. ಅಲ್ಲಿಗೆ ಉಪ್ಪು ಮತ್ತು ಇನ್ನಿತರ ಐಟಮ್ಗಳೆಲ್ಲ ಉಂಟು. ಅಲ್ಲಿ ಖಾಲಿ ಮಾಡಿ ಅಲ್ಲಿಂದ ಸೀದಾ ಕಕ್ಕಿಂಜೆಗೆ ಹೋಗುವ. ಇಲ್ಲಿ ರೋಡ್ ಸೈಡಲ್ಲಿ ನಿಲ್ಲಿಸ್ಬೋದಿತ್ತು, ಆದರೆ ಉಪ್ಪು ಉಂಟು. ರಾಗನ್ ನನಗೆ ಕಷ್ಟ ಆಗ್ತದೆ ಅಲ್ಲ ಉಪ್ಪು ಎತ್ಕೊಂಡು ಹೋಗ್ಲಿಕ್ಕೆ. ಮೇಲೆ ಹೋಗ್ಲಿಯಾ? ಅವ್ರದ್ದು ಅಲ್ಲಿರೋದು ಅಂಗಡಿ. ಸೊ ಮೇಲೆ ಹಾಕುವ ಗಾಡಿ, ಅಲ್ಲಿಗೆ ಹಾಕಿ ಅಲ್ಲಿಗೆ ಉಪ್ಪು ಇಳಿಸಿ ಮತ್ತು ಸ್ವಲ್ಪ ಐಟಮ್ ಹಾಕಿ ಮತ್ತು ಇದೇ ದಾರಿಯಲ್ಲಿ ಹೋಗಬೇಕು ನಾವು. ರಾಗಣ್ಣ ಒಂದು ಇದು ಕಟ್ಟು ಮತ್ತು ಇದೊಂದು ಕಟ್ಟು, ಇದೊಂದು ಎದುರು ಇಡ್ತೇನೆ ಆಯಿತಾ? ಅದು ಇಲ್ಲಿ ಕಕ್ಕಿಂಜೆ ಹತ್ರ ಹೋಗುವಾಗ. ಇನ್ನೊಂದು ವಿಷಯ ಏನಂತ ಹೇಳಿದರೆ ನೋಡಿ, ನಮ್ಮ ಲಾಕ್ ಸಿಸ್ಟಮು ಎಲ್ಲ ಹೋಗಿದೆ ಮಾರೆ. ಇದು ಎಂತಂತ ಗೊತ್ತಾಗೋದಿಲ್ಲ. ಇಲ್ಲಿ ನೋಡಿ ಅಲಕ್ಕ ಹೋಗಿದೆ. ಇನ್ನು ಇದಕ್ಕೆ ಗ್ಯಾರಂಟಿ ಇಲ್ಲ, ಇದಕ್ಕೆ ಎಕ್ಸ್ಟ್ರಾ ಟಾಕ್ ಹಾಕಿಸಬೇಕು. ನಾಳಿದ್ದು ಹಾಕಿಸುವ. ನೋಡಿ ಇದು ಆ್ಯಕ್ಚುಲಿ ಡೋರು, ಇದು ಹೀಗೆ ಕುತ್ಕೊಳ್ತದೆ ಡೋರ್ ನೋಡಿ. ಈ ಲಾಕಿಗೆ ಈಗ ಹೋಗಿ ಹೀಗೆ ಆಗ್ತದೆ ನೋಡಿ. ಸ್ವಲ್ಪ ಎದುರಿಡುವ ನೋಡಿ, ಹೀಗೆ ಇಟ್ಟು ಹೀಗೆ ಹಾಕಿ ಹೀಗೆ ಲಾಕ್ ಮಾಡುವಾಗ ಸಡನ್ನಾಗಿ ಅದು ಕ್ರ್ಯಾಕ್ ಬಿಡ್ತಾ ಉಂಟು. ಈ ಕಡೆದು ಸಹ ಬಿಟ್ಟಿದೆ, ಆದರೆ ಇದು ಸ್ವಲ್ಪ ಗಟ್ಟಿ ಉಂಟು. ಇದು ಎಂಥದ್ದಿಲ್ಲ ನೋಡಿ, ಕಾಣಿಸ್ತಾ ಉಂಟು ಆ ಕಡೆ. ಸೊ ಇಲ್ಲೆಲ್ಲ ಫುಲ್ಲು ಡ್ಯಾಮೇಜ್ ಆಗಿದೆ. ಕರೆಕ್ಟಾಗಿ ಕಕ್ಕಿಂಜೆಯಲ್ಲಿದ್ದೇವೆ. ಕಕ್ಕಿಂಜೆ ಸಿಟಿ ಇರೋದಲ್ಲಿ ಇನ್ನೂ ಕೂಡ ಕಕ್ಕಿಂಜೆ ಸಿಟಿಗೆ ಎಂಟ್ರಿ ಆಗಲಿಲ್ಲ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಮಾತೃಶ್ರೀ ಜನರಲ್ ಸ್ಟೋರ್ ಅಂತ ಉಂಟಲ್ಲ, ಇಲ್ಲಿಗೆ ಐಟಮ್ ಹಾಕ್ಲಿಕ್ಕಿತ್ತು. ಅವರು ಬಂದು ಎಂಥರಾಗಣ್ಣ ಯಾಕೆ ಬಂದ್ ಮಾಡಿದ್ದಾರೆ ಗೊತ್ತುಂಟ ನಿಮಗೆ? ನೀವು ಎಲ್ಲರದ್ದು ನಂಬರೆಲ್ಲ ತೆಗೆದಿಡಬೇಕು. ಎಲ್ಲರಿಗೆ ಫೋನ್ ಮಾಡಬೇಕು ಬರುವ ಮುಂಚೆ. ಅವರಿಗೆ ಫೋನ್ ಮಾಡಲಿಕ್ಕೆ ಹೇಳಿದ್ದೇನೆ ಓನರ್ ಹತ್ರ. ಓನರ್ ಎಂಥದ್ದು ಡಿಸಿಷನ್ ತಗೊಳ್ಳಿ.
ಮತ್ತು ಇಲ್ಲಿಗೆ ಮುಂಚೆ ಹಾಕ್ತಿದ್ವಿ ಹೋಟೆಲ್ ಹರಿಪ್ರಸಾದ್ ಅಂತ, ಇವಾಗ ಐಟಮ್ ಆಗ್ತಾ ಇಲ್ಲ. ಮತ್ತು ಅಲ್ಲಿ ಒಂದು ಹೋಟೆಲ್ ಇತ್ತು ಮಾರ, ಹೋಟೆಲ್ ಆರಿಸ್ ಎಂಥದ ಒಂದು ಉಂಟು, ಅದೀಗ ಬಂದ ಎಂತಂದು ಗೊತ್ತಿಲ್ಲ, ಉಪವಾಸದ ಕಾರಣದಿಂದಾಗಿ ಬಂದಾಗಿರ್ಬೋದು. ಬಟ್ ಮುಂಚೆ ಅಲ್ಲಿ ಒಬ್ಬರು ನಡೆಸ್ತಾ ಇದ್ದರು, ಕಕ್ಕಿಂಜಲ್ಲಿ ಬೆಸ್ಟ್ ಊಟ ಅಂತ ಹೇಳ್ಬೋದು, ಒಳ್ಳೆ ಊಟ ಸಿಗ್ತಾ ಇತ್ತು ಅಲ್ಲಿ. ಬಟ್ ಈಗ ಅವರೇ ಇರೋದಾ ಅಥವಾ ಚೇಂಜ್ ಆಗಿದೆ ಅಂತ ಗೊತ್ತಿಲ್ಲ. ಚೇಂಜ್ ಆಗಿದ್ದರೆ ಆ ಟೇಸ್ಟ್ ಹೋಗ್ತದೆ, ಕುಕ್ ಯಾರು ಇರ್ತಾರೆ ಅವರು ಚೇಂಜ್ ಆದರೆ ಅದರದ್ದು ಟೇಸ್ಟೇ ಹೋಯಿತು. ಲೈನಲ್ಲಿ ಕಷ್ಟ ಆಗೋದು ಮತ್ತು ಮಂಡೆ ಬಿಸಿ ಆಗೋದು ಯಾಕಂತ ಹೇಳಿದರೆ, ಈ ಅಂಗಡಿಗಳು ಬಂದಿದ್ದರೆ ಅಲ್ಲೇ ಟೈಮ್ ಹೋಗ್ತದೆ, ಗೊತ್ತಾಗೋದಿಲ್ಲ. ಇಲ್ಲಿ ಬಂದು ನಿಂತಿದ್ದೇವೆ ಈಗ, ನಾವು ಫೋನ್ ಮಾಡಬೇಕು, ಓನರಿಗೆ ಫೋನ್ ಮಾಡಬೇಕು, ಓನರ್ ಅವರಿಗೆ ಫೋನ್ ಮಾಡಬೇಕು, ಅವರು ಎಂತ ಅಂತ ಹೇಳಬೇಕು. ಆ ಟೈಮು ಆ ಒಂದು ಗ್ಯಾಪಲ್ಲಿ ಹೇಗೆ ಒಂದು 1/4 ಗಂಟೆ 20 ನಿಮಿಷ ಹೋಗ್ತದಂತ ಇಲ್ಲ. ಸೊ ಈಗ ನಾನು ಅವರಿಗೆ ಫೋನ್ ಮಾಡಿದೆ, ಈಗ ಫೋನ್ ಮಾಡಿದಾಗ ಹೇಳಿದರು ಕೇಳಿ ಹೇಳ್ತಾನೆ ಅಂತ, ಅವರ ಮಿಸ್ಸಸ್ ಅಂತ ತೆಗೆದೋಳು. ಈಗ ಓನರಿಗೆ ಫೋನ್ ಮಾಡಿದ್ದಾನೆ. ನೋಡಿ ಈ ಟೈಮಲ್ಲಿ ನಮಗೆ ಎಂತಂತ ಆಗೋದಿಲ್ಲ, ಮಂಡೆ ಬಿಸಿ ಆಗ್ತದೆ ಇಲ್ಲಿ ಎಷ್ಟೊತ್ತಾಗ್ಬೋದು ಅಂತ. ಈಗ 15 ನಿಮಿಷ ಆಯಿತು ಇಲ್ಲಿ ಬಂದು, ಎಂತಂತ ಗೊತ್ತಿಲ್ಲ. ರಾಗಣ್ಣ ನೀರು ತರ್ತಾ ಇದ್ದಾರೆ ಫುಲ್ಲು. ಎಂತ ಬಾಯಾರಿಕೆ ಆಗ್ತದೆ ನಿಮಗೆ? ಫೈನಲಿ ಅಲ್ಲಿ ಇಟ್ಟು ಹೋಗ್ಲಿಕ್ಕೆ ಹೇಳಿದರು, ಅಲ್ಲಿ ಇಟ್ಟು ಹೋಗುವ. ರಾಗಣ್ಣನ ಹತ್ರ ಇಡಿಸ್ತಾ ಇದ್ದೇನೆ ನಾನು. ಇದನ್ನು ವೀಡಿಯೋ ಮಾಡಿಕೊಳ್ಳೋದು ಯಾಕಂತ ಹೇಳಿದರೆ, ಈ ಥರ ಎಲ್ಲ ಇಟ್ಟು ಹೋದರೆ ರಿಸ್ಕ್ ನಮಗೆ. ಯಾರಾದರೂ ತಗೊಂಡು ಹೋದರೆ ಮತ್ತೆ ಒಂದಕ್ಕೆ ಒಂದಾಗ್ತದೆ, ಮತ್ತು ಎಲ್ಲ ಕೇಳೋದು ನಮ್ಮ ಹತ್ರ ಮಾರ. ಇದಕ್ಕೆ ಮತ್ತು ನಮಗೆ ಸಂಬಂಧ ಇರೋದಿಲ್ಲ, ಅದು ಓನರಿಗೆ ಬಿಟ್ಟದ್ದು. ಓನರ್ಗೆ ಅಂತ ಹೇಳಿದರೆ ಆ ಅಂಗಡಿಯವರಿಗೆ ಬಿಟ್ಟದ್ದು. ನಾಳೆ ಮಿಸ್ ಆದರೆ ಕೂಡ ನೀವು ಇಡಲಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಅಲ್ಲಿ ಇಟ್ಟಿದ್ದೇವೆ. ಎಲ್ಲಿಟ್ರಾ? ಅದು ವಿಡಿಯೋ ಮಾಡಿಟ್ಟರೆ ತೊಂದರೆ ಇಲ್ಲ. ಬನ್ನಿ ಇಲ್ಲಿಂದ ಕಕ್ಕಿಂಜೆ ಸಿಟಿಗೆ ಎಂಟ್ರಿ ಕೊಡುವ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.